ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್. ಸಿನಿಮಾದಿಂದ ರಾಜಕೀಯಕ್ಕೆ ಬಂದು ಮೊದಲ ಬಾರಿಗೆ ಅದೃಷ್ಟ ಪರೀಕ್ಷೆಯಲ್ಲಿ ಏನಾದರೂ ದೊಡ್ಡ ಸಂಚಲನ ಮೂಡಿಸೋದಕ್ಕೆ ನಟ ವಿಜಯ್ ಬಹಳ ಸರ್ಕಸ್ ಮಾಡ್ತಾ ಇದ್ದಾರೆ. ಇಷ್ಟು ದಿನಗಳ ಕಾಲ ಮೈತ್ರಿ ಮಾತುಕತೆ, ಸಿದ್ಧಾಂತ, ಸೀಟ್ ಹಂಚಿಕೆ ವಿಚಾರಗಳು ನಡೀತಾ ಇದ್ದು ಈಗ ಎಲ್ಲಾ ಪಕ್ಷಗಳು ಅಬ್ಬರದ ಪ್ರಚಾರದಲ್ಲಿ ತೊಡಗಿವೆ. ವಿಜಯ್ ಕೂಡ ಅಬ್ಬರದ ಪ್ರಚಾರವನ್ನು ನಡೆಸ್ತಾ ಇದ್ದು ರೋಡ್ ಶೋ ಹಾಗೂ ಸಮಾವೇಶಗಳಲ್ಲಿ ಕಾಣಿಸ್ಕೊಳ್ತಾ ಇದ್ದಾರೆ. ಈ ವೇಳೆ ಕನ್ಯಾಕುಮಾರಿಯಲ್ಲಿ ಪ್ರಚಾರದ ವೇಳೆ ವಿಜಯ್ ಸೈಕಲ್ ರೈಡಿಂಗ್ ಮಾಡಿದ್ದು ಇದ್ದಕ್ಕಿದ್ದಂತೆ ವಾಪಸ್ ಓಡಿ ತಮ್ಮ ಬೆಂಗಾವಲು ವಾಹನವನ್ನ ಏರಿದ್ದಾರೆ. ಈ ವಿಡಿಯೋ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದ್ದು ಟ್ರೋಲ್ಗೂ ಕೂಡ ದಾರಿ ಮಾಡಿಕೊಡ್ತಾ ಇದೆ. ಬಾಂಬ್ ವಿಚಾರ ಕೂಡ ಈ ವಿಡಿಯೋಗೆ ತಗುಲು ಹಾಕಿಕೊಂಡಿದೆ. ಇದರ ಡೀಟೇಲ್ಸ್ ಕೊಡ್ತೀನಿ, ಕೊನೆಯಲ್ಲಿ ಫುಲ್ ವಿಡಿಯೋ ಹಾಕಿರ್ತೀನಿ, ಮಿಸ್ ಮಾಡದೆ ನೋಡಿ. ಮೊದಲಿಗೆ ಮಿನಿಟ್ ಮೇಡ್ ಚಾನಲ್ ಅನ್ನ ಫಾಲೋ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಬ್ಬರದ ಪ್ರಚಾರದಲ್ಲಿ ತೊಡಗಿರೋ ನಟ ವಿಜಯ್ ಹೋದಲ್ಲಿ ಬಂದಲ್ಲಿ ಸಿಕ್ಕಾಪಟ್ಟೆ ಜನರು ಸೇರ್ತಾ ಇದ್ದಾರೆ. ಮೊದಲೇ ದೊಡ್ಡ ಸ್ಟಾರ್ ನಟ ಆಗಿರೋದ್ರಿಂದ ಮಕ್ಕಳಿಂದ ಹಿಡಿದು ಎಲ್ಲಾ ವಯೋಮಾನದವರು ಅವರನ್ನ ನೋಡೋ ಸಲುವಾಗಿ ಬರ್ತಾ ಇದ್ದಾರೆ. ಈ ವೇಳೆ ರೋಡ್ ಶೋ ಹೊತ್ತಲ್ಲಿ ಕೆಲ ನಿಮಿಷಗಳ ಕಾಲ ವಿಜಯ್ ಸೈಕ್ಲಿಂಗ್ ಮಾಡಿದ್ದಾರೆ. ಈ ಹೊತ್ತಲ್ಲಿ ಅಕ್ಕಪಕ್ಕ ನಿಂತಿದ್ದ ಅಭಿಮಾನಿಗಳು ಅವರ ಮೇಲೆ ಹೂವನ್ನ ಹಾಕಿ ಸಂತಸ ಪಟ್ಟಿದ್ದಾರೆ. ಈ ಹೊತ್ತಲ್ಲಿ ಒಬ್ಬ ವ್ಯಕ್ತಿ ದೊಡ್ಡ ಚೆಂಡಿನ ಗಾತ್ರದ ಹೂವನ್ನ ಅವರ ಮೇಲೆ ಎಸೆದಿದ್ದು ತಕ್ಷಣವೇ ವಿಜಯ್ ವಾಪಸ್ ಓಡಿ ಹೋಗಿ ತಮ್ಮ ವಾಹನವನ್ನ ಏರಿದ್ದಾರೆ. ಈ ವಿಡಿಯೋ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದ್ದು ವಿಜಯ್ ಬಾಂಬ್ ಅಟ್ಯಾಕ್ ಅಂತ ಹೆದರಿ ಓಡಿರ್ಬೋದು ಅಂತ ಚರ್ಚೆ ಆಗ್ತಾ ಇದೆ. ಕೆಲವರು ರಿಯಲ್ ಲೈಫ್ನಲ್ಲಿ ಹೀರೋ, ರಿಯಲ್ ಲೈಫ್ನಲ್ಲಿ ಝೀರೋ ಅಂತೆಲ್ಲ ಟ್ರೋಲ್ ಮಾಡ್ತಾ ಇದ್ದಾರೆ. ಆದರೆ ಇನ್ನು ಕೆಲವರು ಹೇಳೋ ಪ್ರಕಾರ ಎದುರಲ್ಲಿ ಸಿಕ್ಕಾಪಟ್ಟೆ ಜನರು ಬರ್ತಾ ಇದ್ದಿದ್ರಿಂದ ಮುತ್ತಿಗೆ ಹಾಕಿದರೆ ಸಮಸ್ಯೆ ಆಗುತ್ತೆ ಅನ್ನೋ ಕಾರಣಕ್ಕೆ ವಾಪಸ್ ಓಡಿದ್ದಾರೆ ಎನ್ನಲಾಗ್ತಾ ಇದೆ. ಆದರೆ ಮೊದಲೇ ರಾಜಕೀಯಕ್ಕೆ ಬಂದ ಮೇಲೆ ಸಣ್ಣ ಹೆಜ್ಜೆ ಇಟ್ಟರು ಅದನ್ನು ದೊಡ್ಡದು ಮಾಡಿ ಹೀಯಾಳಿಸೋ ಕೆಲಸ ಆಗ್ತಾ ಇದೆ. ಅಂಥದ್ರಲ್ಲಿ ಇಂಥ ವಿಡಿಯೋ ಸಿಕ್ಕರೆ ಬಿಡ್ತಾರಾ ಅನ್ನೋ ಹಾಗೆ ಇದು ಎಲ್ಲ ಕಡೆ ವೈರಲ್ ಆಗ್ತಾ ಇದೆ.